सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्व भक्तों की जय, धर्मी पुरुषों की जय। श्री काशी धाम की जय, श्री सुनानी धाम की जय, श्री करोत्था धाम की जय, श्री गुरुवाया धाम की जय। सत साई। गरीब नमो नमो सत्य पुरुष को नमस्कार गुरु की नहीं। सुर नर मुनि जन साधु संतो सरल सदी। सतगुरु साहिब संत सर दंडवो तन प्रणाम। आगे पीछे मध्य हुए किन कुरुगा सुरगुण। कबीर सतगुरु के उपदेश का सुनिया एक विचार। जय सतगुरु मिलते नहीं जाते नरक द्वार। नरक द्वार में दूत सब करते खेचा तान। उनसे कबू नहीं छूटता तिरता चार खान। कबीर चार खानी में भरमता कब हो न लगता बार। सो तेरा सब मिट गया मेरे सतगुरु के उपकार। जय जय सतगुरु मेरे की जय जय सतगुरु मेरे की। सदा साहिबी सुख से वसियो अमरपुरी के डेरे की। जय जय सतगुरु मेरे की जय जय सतगुरु मेरे की। सदा साहिबी सुख से वसियो सदलोक के डेरे। निर्विकार निर्भय तुझे ओर सकल माय। वेदी साधु ओर सकल माय। सब पर तेरी साहिबी सब पर तेरी साहिबी। तुझ तर साहिब नाम ನಿರ್ವಿಕಾರ ನಿರ್ಭಯ. ಮಕ್ಕಳೇ, ನಮ್ಮ ತಪ್ಪಿನ ಅರಿವಾದ ಮೇಲೆ ಆ ದಿನದಿಂದಲೇ ಆತ್ಮ ಹಂಬಲಿಸುತ್ತಿದೆ. ಅಂದ್ರೆ ನಾವಲ್ಲಿ ಎಂತಹ ಅಪರಾಧವನ್ನು ಮಾಡಿಬಿಟ್ಟೆವು, ನಾವೆಷ್ಟು ಸುಖಿಯಾಗಿದ್ದೆವು ಮತ್ತು ಈ ಪಾಪಾತ್ಮನೊಂದಿಗೆ ಬಂದು ಬಿಟ್ಟೆವು. ಇವರು ಇಷ್ಟೊಂದು ಅತ್ಯಾಚಾರ ಮಾಡಿದ್ದಾನೆ, ನಾಯಿ ಕತ್ತೆ ಹಂದಿಯನ್ನಾಗಿ ಮಾಡಿ ನಮ್ಮ ದುರ್ಗತಿ ಮಾಡಿಬಿಟ್ಟ. ಆತ್ಮವು ಅಳುತ್ತದೆ ಮತ್ತು ಯೋಚಿಸುತ್ತದೆ, ಹೇ ಸತ್ಯಲೋಕದಲ್ಲಿ ಇರುವವರೇ, ಹೇ ಪರಮಾತ್ಮನ ಪ್ರಿಯ ರಾಜಕುಮಾರ ರಾಜಕುಮಾರಿಯರೇ, ಸಾಹೇಬಿ ಅಂದ್ರೆ ಅಲ್ಲಿ ಇರುವವರೇ, ನೀವು ಸದಾ ಸುಖಿಯಾಗಿರಿ. ನಾವಂತೂ ನಮ್ಮ ಕರ್ಮಗಳನ್ನು ಹಾಳು ಮಾಡಿಕೊಂಡೆವು, ನಾವು ಪೂರ್ತಿ ದುಷ್ಟ ಪ್ರವೃತ್ತಿಯವರಾದೆವು, ಮಾಲೀಕರನ್ನು ಬಿಟ್ಟು ಬಂದೆವು. ಜಯ ಜಯ ಸತ್ಗುರು ಮೇರೆ ಕಿ जय जय सतगुरु मेरे की। सदा साहिबी सुख से बसियो अमरपुरी के डेरे। निर्विकार निर्भय तुझ ओर सकल माय। तेरी साधो और सकल
शब पर तेरी साहिबी, शब पर तेरी साहिबी, तुझ पर साहिब नाम, निर्विकार मेरी महल, निर्विकार मेरे गए तुझी, पूरे सकल मान. ಮಕ್ಕಳೇ, ಸುಕರ್ಮಿಗಳಾಗಿದ್ದೀರಿ ನೀವು. ಉತ್ತಮ ಭಾಗ್ಯ ಪಡೆದಿದ್ದೀರಿ ನೀವು. ನಿಮಗೆ ತಿಳಿದು ಬಂದಿದೆ ಆ ಪರಮಪಿತನ ಮನೆಗೆ ಹೋಗುವ ಬಗ್ಗೆ. ನಿಮಗೆ ಪರಮಪಿತ ಪರಮಾತ್ಮ ಶರಣದಲ್ಲಿ ಪಡೆದರು. ಮಕ್ಕಳೇ, ಇವೇನು ಕಥೆಗಳನ್ನು ಹೇಳಲಾಗುತ್ತಿದೆ, ಇವು ನಿಮ್ಮನ್ನು ರಿಫ್ರೆಶ್ ಮಾಡುತ್ತವೆ, ನಿಮಗೆ ಇನ್ನಷ್ಟು ತಾಜಾತನಗೊಳಿಸುತ್ತವೆ, ನಿಮ್ಮ ಆತ್ಮದಲ್ಲಿ ಮತ್ತಷ್ಟು ಶಕ್ತಿ ಬರುತ್ತದೆ. ಹಾಗೂ ಇದೆಲ್ಲಿಂದ ಆಗುತ್ತಿದೆ ಮಕ್ಕಳೇ? ನೀವು ಬಾಲಕರಾಗಿದ್ದೀರಿ, ಸಂಪೂರ್ಣ ಬಾಲಬುದ್ಧಿಯುಳ್ಳ ಮಕ್ಕಳಾಗಿದ್ದೀರಿ. ನಿಮ್ಮ ಭಗವಂತನ ಸಮರ್ಥತೆಯನ್ನು ಈಗಲಾದರೂ ತಿಳಿದುಕೊಳ್ಳಿ. ನಿಮ್ಮ ಮೇಲೆ ಎಲ್ಲಿಂದ ಅಮೃತ ವೃಷ್ಟಿ ಮಾಡುತ್ತಿದ್ದಾರೆ? ಇವರ ಕೈಯಲ್ಲಿ ಇಡೀ ಸೃಷ್ಟಿಯ ಕೀಲಿ ಕೈ ಇದೆ. ಈಗ ಧರ್ಮದಾಸನ ಪ್ರಕರಣ ನಡೆಯುತ್ತಿದೆ. ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ಏಕೆಂದರೆ ಇದು ಸ್ಟಾರ್ಟ್ ಆಗಿದ್ದು ಈ ಕಲಿಯುಗದಲ್ಲಿ. ಹಾಗೂ ಇವನು ಒಳ್ಳೆಯ ಹಂಸಾತ್ಮನಾಗಿದ್ದ, ಪರಮಾತ್ಮನ ಪ್ರಿಯನಾಗಿದ್ದ. ಮತ್ತು ಇವನು ಸಹ ಬಂದು ಸಿಲುಕಿಕೊಂಡ ಈ ಕಾಲನ ದೂತರ ಜಾಲದಲ್ಲಿ. ಹಾಗೂ ಎಷ್ಟೊಂದು ದೃಢನಾದ ಅಂದ್ರೆ, ಭಗವಂತನು ತುಂಬಾ ಪರಿಶ್ರಮ ಪಡಬೇಕಾಯಿತು. 5 ಸಲ ಅಂತರ್ಧ್ಯಾನರಾದರೂ ಅಂತರ್ಧ್ಯಾನರಾಗುತ್ತಲೇ ಹಂಬಲ ಪಡುತ್ತಿದ್ದ. ಆದರೆ ಆ ಹಳೆಯ ಬಣ್ಣದಲ್ಲಿ ಎಷ್ಟೊಂದು ಮುಳುಗಿದ ಅಂದ್ರೆ, ತಪ್ಪು ಜ್ಞಾನ ಅಷ್ಟೊಂದು ತುಂಬಿತ್ತು ಯುಗಾಂತರಗಳೆಂದು. ಆದರೆ ದಾತ ಕೂಡ ರೆಗ್ ಮಾರ್ಕ್ ಅಂದ್ರೆ ಬಣ್ಣಕ್ಕೆತ್ತುವ ಸಾಧನ ಹೊಂದಿದ್ದಾನೆ, ಇಳಿಸಿಯೇ ಬಿಡುವರು. ಈಗ ಕಬೀರ್ ಸಾಗರದ ಸರಳಾರ್ಥ ಎಂಬ ಒಂದು ಪುಸ್ತಕ ರಚಿಸಿದ್ದಾನೆ ದಾಸನು. ಅದರಲ್ಲಿ ಜ್ಞಾನ ಪ್ರಕಾಶ ಬೋಧದಲ್ಲಿ ಕೆಲವು ವಾಣಿಗಳಿವೆ, ಅದನ್ನು ತಿಳಿಸುವೆ. ಅವು ಬಹಳ ಸರಳ ಮತ್ತು ವಿಸ್ತೃತವಾಗಿವೆ. ಸಂತ ಗರೀಬ್ದಾಸರ ವಾಣಿ ಅದ್ಭುತವಾಗಿದೆ. ಅದರಲ್ಲಿ ಬಹಳ ಶಾರ್ಟ್ ಹಾಗೂ ಹಿಂಟ್ ಇದೆ. ಈಗ ಕಬೀರ್ ಸಾಗರದ ಸರಳಾರ್ಥ ಪುಸ್ತಕವೇನು ರಚಿಸಲಾಗಿದೆ, ಅದನ್ನು ಕಬೀರ್ ಸಾಗರದಿಂದ ಬಹಳ ಸಂಶೋಧನೆ ಮಾಡಿ, ಹಾಗೂ ಇದರಲ್ಲೇನು ಕಲಬೆರಕೆ ಮಿಶ್ರಣವಿತ್ತು ಅದನ್ನು ಶುದ್ಧ ಮಾಡಿ, ಯಾವ ವಾಣಿಗಳು ಇದರಲ್ಲಿ ಇರಲಿಲ್ಲ ಅವುಗಳನ್ನು ಬರೆದು ಇದನ್ನು ಕಂಪ್ಲೀಟ್ ಮಾಡಿದ್ದೇನೆ. ಇದರಲ್ಲಿ ಬರೆಯಲಾಗಿದೆ, ಬಾಂಧವ್ಗಢ್ ನಜರ್ ಕಹಾಯರ್ ತಾಮೆ ಧರ್ಮದಾಸ್ ಸಹಾದಹಾಯ. ಒಂದು ಬಾಂಧವ್ಗಢ ಹೆಸರಿನ ನಗರವೆಂದು ಕರೆಯಲ್ಪಡುತ್ತದೆ. ಅದರಲ್ಲಿ ಧರ್ಮದಾಸನೆಂಬ ಸೇಟು ಇರುತ್ತಿದ್ದ. ದನ್ಕಾ ನಹಿ ವಾರ್ ಅವರು ಪಾರ ಹರಿಭಕ್ತಿನ ಶ್ರದ್ಧ ಅಪಾರ. ಅವನ ಮನೆಯಲ್ಲಿ ಧನದ ಯಾವುದೇ ಕೊರತೆ ಇರಲಿಲ್ಲ, ಅಥವಾ ಧನವಿತ್ತು. ಹಾಗೂ ಪರಮಾತ್ಮನ ಭಕ್ತಿಯಲ್ಲಿ ಶ್ರದ್ಧೆಯು ಅತಿ ಅದ್ಭುತವಾಗಿತ್ತು. ರೂಪದಾಸ್ ಗುರು ವೈಷ್ಣವ ಬನಾಯ, ಪೂರ್ಣರಾಮ್ ಕೃಷ್ಣ ಭಗವಾನ್ ಬತಾಯ. ಅವನು ರೂಪದಾಸರೆಂಬ ವೈಷ್ಣವ ಪರಂಪರೆಯ ವಿಷ್ಣುವಿನ ಉಪಾಸಕರಿಂದ, ಗುರುಗಳಿಂದ ನಾಮ ಪಡೆದಿದ್ದ, ದೀಕ್ಷೆಯನ್ನು ಪಡೆದಿದ್ದ. ಆ ಗುರುವು ಧರ್ಮದಾಸನಿಗೆ ರಾಮಕೃಷ್ಣನೇ ಅಂದ್ರೆ ವಿಷ್ಣುವಿಯ ಭಗವಂತನೆಂದು ತಿಳಿಸಿದರು. ತೀರಥ್ ಭರತ್ ಮೂರ್ತಿ ಪೂಜಾ ಏಕಾದಶಿ ವರ್ಷಾಲಿಕ್ ಸೂರ್ಯ, ಇವೆಲ್ಲವನ್ನು ಅವರು ತಿಳಿಸಿದರು. ತೀರ್ಥ ಮಾಡಿ ವ್ರತ ಮಾಡು, ಮೂರ್ತಿ ಪೂಜಿಸು, ಏಕಾದಶಿ ವ್ರತವನ್ನು ಇಡು, ಸಾಲಿಗ ಮೂರ್ತಿಗಳ ಪೂಜೆ ಮಾಡು, ಸಾಲಿಗ್ರಾಮಗಳದ್ದು ಕರ್ಮಕಾಂಡದ ವ್ಯವಹಾರ ಮಾಡು. ತಾಕೆ ಮತ್ತೆ ದರ್ಡ್ ಧರ್ಮನಿ ನಾಗರ್ ದೋನ್ ರಹಾವ ಸುಖ ಸಾಕರ್. तीर्थ कर्म को मन चाहा, ಗುರು ಆಜ್ಞಾಲೆ ಚಲ ಉಮಾಹ. ಅವನದು ತೀರ್ಥ ದರ್ಶನದ ಮನಸ್ಸಾಯಿತು. ಗುರುಗಳ ಆಜ್ಞೆ ಪಡೆದು ಉಮಾ ಅತಿ ಉತ್ಸಾಹಿತನಾಗಿ ತೀರ್ಥಕ್ಕೆ ಹೊರಟ. ಭಟ್ಕದ್ ಬರ್ಮತ್ ಮಥುರಾ ಆಯ, ಕೆರ್ಸನ್ ಸರೋವರ್ ಮೇ ಉठ नहाया, चौका लेप्या पूजा कारण, फिर लग गया गीता श्लोक उचार. ताई समय एक साथ दू आया, 5 कदम पर आसन लाया.
5 ಹೆಜ್ಜೆ 25-30 ಫೂಟ್ ದೂರದಲ್ಲಿ ಕುಳಿತನು ಬಂದು ಒಬ್ಬ ಸಾಧು ಬಂದ. ಧರ್ಮದಾಸ್ ಕೋ ಕಹ ಆದೇಶ, ಜಿಂದಾ ರೂಪ್ ಸಾಧು ಕಾ ಬೇಸ. ಧರ್ಮದಾಸನಿಗೆ ಸಾಧು ಹೇಳಿದ, ಆದೇಶ ನೀಡಿ ಮಹಾರಾಜರೇ. ಸಾಧುವಿನ ವೇಷಭೂಷಣ ಜಿಂದಾ ಮಹಾತ್ಮನಂತೆ ಆಗಿತ್ತು. ಯಾರು ಅಲ್ಲಿಗೆ ಬಂದಿದ್ದರು? ಧರ್ಮದಾಸನ ಬಳಿ ಸ್ವತಃ ಮಾಲೀಕರೇ ಬಂದಿದ್ದರು. ಧರ್ಮದಾಸ್ ದೇಖಾ ನಜರ್ ಉಠಾಯಿ. ಆದೇಶ ಎಂದಾಗ ಧರ್ಮದಾಸನು ಮೇಲೆ ತಲೆ ಎತ್ತಿ ನೋಡಿದ. ಯಾರು ಬಂದನೆಂದು. ಪೂಜಾ ಮಗನ್ ಕುಚ್ ಬೋಲ್ಯ ನಾಯ್. ತನ್ನ ಪೂಜೆಯಲ್ಲಿ ನಿರತನಾಗಿದ್ದ, ಅದಕ್ಕಾಗಿ ಮಾತನಾಡಲಿಲ್ಲ. ನೋಡಿ ಮತ್ತೆ ತನ್ನ ಪೂಜೆಯಲ್ಲಿ ತೊಡಗಿದ. ಧರ್ಮದಾಸ್ ದೇಖಾ ನಜರ್ ಉಠಾಯಿ, ಪೂಜಾ ಮಗನ್ ಕುಚ್ ಬೋಲ್ಯ ನಾಯ್. ಜಿಜ್ಞಾಸು ಮತ್ ದೇಖಾ ದಾತಾ, ಧರ್ಮದಾಸ್ ಜಾಣೆ ಸುಮ್ ಹೇ ಬಾತಾ. ಈಗ ಜಿಜ್ಞಾಸು ಇರುತ್ತಾರಲ್ಲ, ಆ ರೀತಿ ಪರಮಾತ್ಮ ನೋಡತೊಡಗಿದರು. ಆಗ ಧರ್ಮದಾಸನು ಯೋಚಿಸಿದ, ಇವನು ನಿನ್ನ ಮಾತುಗಳನ್ನು ಗಮನವಿಟ್ಟು ಕೇಳುತ್ತಿದ್ದಾನೆ. ಜಿಜ್ಞಾಸು ಮತ್ ದೇಖಾ ದಾತಾ, ಧರ್ಮದಾಸ್ ಜಾನಾ ಸುನತ್ ಹೇ ಬಾತಾ. ಉಚ್ಚೆ ಸುರ್ಸೆ ಪಾಠ ಬುಲಾಯ, ಜಿಂದಾ ಸುಮ್ ಸುಮ್ ಶೀಶ್ ಹಿಲಾಯ. ಅದಕ್ಕೆ ಧರ್ಮದಾಸರು ಜೋರಾದ ಧ್ವನಿಯಲ್ಲಿ ಗೀತೆಯ ಪಠಣೆ ಮಾಡತೊಡಗಿದರು. ವಿತ್ ಟ್ರಾನ್ಸ್ಲೇಷನ್. ಮತ್ತು ಪರಮಾತ್ಮ ಕೇಳಿ ಕೇಳಿ ತಲೆ ಆಡಿಸುತ್ತಿದ್ದರು. ಹೇಗೆಂದ್ರೆ ಬಹಳ ಹಿಡಿಸಿದಂತೆ. ವಾಹ್ ವಾಹ್ ವಾಹ್. ಹೀಗೆ. ಬಂದಿ ಛೋಡ್. ಮಕ್ಕಳೇ, ಸ್ವಲ್ಪನಾದರೂ ವಿಚಾರ ಮಾಡಿ. ಒಂದು ಜೀವಿ, ಕೇವಲ ಒಂದು ಜೀವಿಯನ್ನು ಕೆಸರಿನಿಂದ ಹೊರತೆಗೆಯಲು ಎಷ್ಟೊಂದು ಪ್ರಯತ್ನಿಸಬೇಕಾಗುತ್ತದೆ ಸ್ಟಾರ್ಟಿಂಗ್ನಲ್ಲಿ. ಮತ್ತೆ ನೀವು ಇದರಲ್ಲಿ ಕಣ್ಣು ಮುಚ್ಚಿ ಕುಳಿತಿದ್ದೀರಿ. ಈ ಕೆಟ್ಟ ಲೋಕದಿಂದ ಪಾರಾದರೆ ಮಾತ್ರ ಸುಖ. ತಮ್ಮ ತಂದೆಯನ್ನು ನೋಡಿ, ಎಷ್ಟೊಂದು ಕಷ್ಟಪಡುತ್ತಿದ್ದಾರೆ ನಿಮಗಾಗಿ. ಉಜ್ಜೆ ಸುರ್ಸೆ ಪಾಠ ಬುಲಾಯ, ಜಿಂದಾ ಸುಮ್ ಸುಮ್ ಶೀಶ್ ಹಿಲಾಯ. ಧರ್ಮದಾಸ್ ಕಿ ಅವ್ಯಸನೋ ಬೇಸ, ಕಟ್ಟಿ ಮಾಲಾ ತಿಲಕ್ ಪರವಿಶ. ಧರ್ಮದಾಸನು ಒಬ್ಬ ವೈಷ್ಣವ ಸಾಧುವಿನ ಹಾಗೆ ವೇಷಭೂಷಣವನ್ನು ಮಾಡಿಕೊಂಡಿದ್ದ. ತುಳಸಿ ಮಣಿಯ ಮಾಲೆ ಹಾಕಿಕೊಂಡಿದ್ದ. ಪೂಜಾ ಪಾಠ ಕರ್ ಕಿಯಾ ವಿಶ್ರಾಮ, ಜಿಂದಾ ಪುದೆ ಕಿಯಾ ಪರಿಣಾಮ. ಯಾವಾಗ ಅವನು ಪೂಜೆ ಪಠಣೆ ಮಾಡಿಕೊಂಡನು ಮತ್ತು ಆ ವಸ್ತುಗಳನ್ನು ಇಟ್ಟುಕೊಂಡನು ಸುತ್ತಿ ಕಟ್ಟಿ, ಪರಮಾತ್ಮ ಮತ್ತೊಮ್ಮೆ ಪ್ರಣಾಮ ಮಾಡಿದರು. ಜಿಂದಾ ಕಹಮ ಸುನ ಪಾಠ ರೂಪ, ತುಂಬೋ ಸಬ್ ಸಂತನ್ ಕೆ ರೂಪ. ಈಗ ಬಂದಿ ಛೋಡ್ ಆ 2 ಕಾಸಿನ ಜೀವಿಯ ಎಷ್ಟೊಂದು ಪ್ರಶಂಸೆ ಮಾಡುತ್ತಾರೆ. ಏಕೆಂದ್ರೆ ಇವನು ಮಾತನಾಡಲಿ ನನ್ನ ಜೊತೆ ಎಂದು. ಜಿಂದಾ ಕಹಮ ಸುನಾ. ನಾನಂತೂ ಬಹಳ ಅತ್ಯುತ್ತಮವಾದ ಪಠಣೆಯನ್ನು ಕೇಳಿದೆ, ಅದ್ಭುತವಾದ ಪಾರಾಯಣ ಕೇಳಿದೆ. ನೀವಂತೂ ಎಲ್ಲ ಸಂತರ ಸ್ವಾಮಿಯಾಗಿದ್ದೀರಿ, ಭೂಪರಾಗಿದ್ದೀರಿ, ಮುಕುಟರಾಗಿದ್ದೀರಿ. ಬಹಳ ಉತ್ತಮ ಸಂತ ಸಿಕ್ಕಿರಿ ನನಗೆ. ಮೋಕ ಜ್ಞಾನ ಸುನಾವ್ ಗುಸಾಯಿ, ಭಕ್ತಿ ಸರಸ ಕಹಿ ನೈ ಬಾಯಿ. ಹೇ ಗುಸಾಯಿ ಅಂದ್ರೆ ಧರ್ಮದಾಸರಿಗೆ ಮಾಲೀಕರು ಹೇಳುತ್ತಾರೆ. ಮೋಕೋ ಜ್ಞಾನ ಸುನಾವ್ ಗುಸಾಯಿ, ಭಕ್ತಿ ಸರಸ್ ಕಹಿ ನೈ ಪಾಯಿ. ಮುಸ್ಲಿಂ ಹಿಂದೂ ಗುರು ಬಹು ದೇಖೆ, ಆತ್ಮ ಸಂತೋಷ ಕಹಿ ನೈ ಏಕೆ. ಧರ್ಮದಾಸ್ ಮನ ಉಠಿ ಉಮಂಗ, ಸುನಿ ಬುಡಾಯಿ ತೋ ಲಗ್ಯ ಚಂದ. ಪರಮಾತ್ಮ ಹೇಳುತ್ತಾರೆ, ನನಗೆ ಜ್ಞಾನವನ್ನು ತಿಳಿಸಿ, ನನಗೆ ಜ್ಞಾನವನ್ನು ಹೇಳು ಗೊಸಾಯಿ ಸ್ವಾಮಿಗಳೇ. ನನಗೆ ಎಲ್ಲಿಯೂ ಕೂಡ ಸರಿಯಾದ ಭಕ್ತಿ ಸಿಗಲಿಲ್ಲ. ನಾನು ಹಿಂದೂ ಮುಸಲ್ಮಾನ ಎಲ್ಲ ಗುರುಗಳಿಂದ ಜ್ಞಾನ ಕೇಳಿದೆ. ನನ್ನ ಆತ್ಮಕ್ಕೆ ಎಲ್ಲಿಯೂ ಸಂತೋಷವಾಗಲಿಲ್ಲ. ನೀವು ನನಗೆ ಒಳ್ಳೆಯ ಸಂತರು ಹಾಗೂ ನಿಮ್ಮಿಂದ ಮಾಡಲ್ಪಟ್ಟ ಪಾರಾಯಣ ಏನು ನೀವು ಹೇಳುತ್ತಿದ್ದೀರಿ, ಬಹಳವೇ ಚೆನ್ನಾಗಿ ಎನಿಸಿತು. ಧರ್ಮದಾಸ್ ಮನ ಉಟಿ ಉಮಂಗ, ಉತ್ಸಾಹಿತನಾದ. ಬಡಾಯಿ ಸುನೀತೋ ಲಗ್ಯಾ ಚಂಗ, ತನ್ನ ಪ್ರಶಂಸೆ ಕೇಳಿ ಚೆನ್ನಾಗಿ ಎನಿಸಿತು. ಧರ್ಮದಾಸರ ವಚನ. ದೋ ಚಾಹೋ ಸೋ ಪೂಛೋ ಸಾ, ಸರ್ವ ಜ್ಞಾನ ಸಂಪನ್ನ ಹೂ ಭಕ್ತಿ ರಂಗ. ಪೂಛೋ ಜಿಂದಾ ಗೋ ತುಮ್ ಚಾಹೋ ಅಪ್ನೆ ಮನ ಕಾ ಭ್ರಮ ಮಿಟಾओ. ಪರಮಾತ್ಮ ಹೇಳಿದರು, ತುಮ್ ಕಾಕೋ ಪಾಠ ಕರತ್ ಹೋ ಸಂತ, ನಿರ್ಮಲ್ ಜ್ಞಾನ ನಹಿ ಕೊಯ್ ಅಂತ. ನೀವು ಯಾವುದರ ಪಠಣೆ ಮಾಡುತ್ತಿದ್ದೀರಿ? ಈ ಪುಸ್ತಕದ ಹೆಸರೇನು? ಇದರದ್ದು ಇಷ್ಟೊಂದು ಅದ್ಭುತ ಜ್ಞಾನವಾಗಿದೆ, ಯಾವುದೇ ಅಂತ್ಯವೇ ಇಲ್ಲ. ಅಂದರೆ ಅವನನ್ನು ಪೂರ್ತಿ ಪರಮಾತ್ಮನು ಪ್ರಶಂಸೆ ಮಾಡಿ ಪೂರ್ಣ ರೀತಿಯಿಂದ ತಯಾರು ಮಾಡಿಕೊಂಡರು, ಪ್ರಸನ್ನ ಚಿತ್ತಗೊಳಿಸಿದರು. ಮೋಕು ಪುನಃ ನಾವು ವಾಣಿ ಪಾತ್ಯ ಸಾರನ್ ಪಾಡಿ. ಈ ವಾಣಿಯನ್ನು ನನಗೆ ಮತ್ತೊಮ್ಮೆ ಓದಿ ಹೇಳಿ.
ಯಾವ ಪುಸ್ತಕವನ್ನು ನೀವು ಓದುತ್ತಿದ್ದೀರಿ? ಏಕೆಂದರೆ ನನಗೆ ಭಗವಂತ ಸಿಗಲಿ. ತುಮರೆ ಮುಖ ಸೆ ಜ್ಞಾನ ವೈಭವ ಜಸ್ಯ ಜಿಹ್ವ ಮಧು ತಪ್ಕಾವ. ನಿಮ್ಮದು ಇಷ್ಟೊಂದು ಮಧುರವಾಣಿಯಾಗಿದೆ, ಪ್ರಿಯವಾಗಿದೆ. ಹೇಗೆಂದರೆ ಜೇನುತುಪ್ಪ ಸೋರುತ್ತಿರುವಂತೆ ನಿಮ್ಮ ಮುಖದಿಂದ ನನಗೆ ಜ್ಞಾನ ಚೆನ್ನಾಗಿ ಅನಿಸುತ್ತಿದೆ. ಈಗ ಇಷ್ಟೆಲ್ಲ ಮಾಡದಿದ್ದರೆ ಮತ್ತೊಮ್ಮೆ ಓದಿ ತಿಳಿಸುವುದಿಲ್ಲ ಅವನು. ಪರಮಾತ್ಮ ಹೇ ಬಂದಿ ಛೋಡ್ ಸೋಮ್ ಸಬ್ ಚಿಂತರ್ ಮೈ ಕುರ್ಮ ಪಿಡಿದನ್ ಕೆ ಕಾಜ್ ಅರಣ್ಯಶಪು जो मारदू नरसिंदर का साज धर्मदास सुनी जब कोमल बाता ಪೋಥಿ ಮಿಕಾಲಿ ಒಂದು ಹರ್ಸಾತ್ವ. ಈಗ ಅವನು ಆ ಪುಸ್ತಕವನ್ನು, ಆ ಗೀತೆಯನ್ನು ಇನ್ನೊಮ್ಮೆ ತೆಗೆದ ಬಹಳ ಖುಷಿಯಿಂದ. ಅಂದ್ರೆ ನೋಡು, ಎಷ್ಟೊಂದು ಒಳ್ಳೆಯ ಮಾತಾಗಿದೆ. ಒಂದು ಜೀವ ಈ ಮುಸಲ್ಮಾನನು ಕೂಡ ತಿಳಿದುಕೊಳ್ಳುವನು, ಇವನ ಕಲ್ಯಾಣವಾಗುತ್ತದೆ. ಅಂದ್ರೆ ಎಲ್ಲರ ಪ್ರಯತ್ನ ಇದೇ ಆಗಿರುತ್ತದೆ. ಏನಂದ್ರೆ ನಮ್ಮ ಜ್ಞಾನ ಸರ್ವೋತ್ತಮವಾಗಿದೆ ಹಾಗೂ ಎಲ್ಲರಿಗೂ ತಿಳಿಸಬೇಕು, ಈ ಭಕ್ತಿಯನ್ನು ಮಾಡಿಕೊಳ್ಳಿ ಎಂದು. ಹಾಗಾಗಿ ಈ ಪ್ರಕಾರ ಪರಮಾತ್ಮ, ನೋಡಿ ಮಕ್ಕಳೇ, ಈ ಪುಸ್ತಕವನ್ನು ನೀವು ಸಹ ಓದಿರಬೇಕು. ಆದರೆ ಈ ದಾಸ ಓದಿ ಹೇಳುವನಲ್ಲ, ಟೀಚರ್ ಓದಿ ತಿಳಿಸಿದರೆ ಅದು ಹೃದಯದಲ್ಲಿ ನೆಲೆಸುತ್ತದೆ. ಕಬೀರ್ ಸಾಗರದಲ್ಲಿ ಉಗ್ರ ಗೀತೆ ಹೆಸರಿನ ಚಾಪ್ಟರ್ ಇದೆ. ಅದರಲ್ಲಂತೂ ಬಹಳಷ್ಟು ಕಲಬೆರಕೆ ಮಾಡಿಟ್ಟಿದ್ದಾರೆ ಇವರು. ಮತ್ತೊಂದು ಬೇರೆ ಕಬೀರ್ ಸಾಗರ್ ಬಹಳ ಹಳೆಯದಿತ್ತು. ಅದರೊಳಗಿನ ಈ ವಾಣಿ ಇದರಲ್ಲಿ ಬರೆಯಲಾಗಿತ್ತು, ಅದನ್ನು ತಿಳಿಸುತ್ತೇನೆ. ಪೂರ್ತಿ ಕ್ಲಿಯರ್ ವರ್ಡ್ ಟು ವರ್ಡ್ ಗೀತೆಯಲ್ಲಿ ಬೇರೆ ತಿಳಿಸಲಾಗಿದೆ, ಇದರಲ್ಲಿ ಸಿಂಪಲ್ ಭಾಷೆಯಲ್ಲಿ. ಈ ಪುಸ್ತಕದ ಸರಾರ್ಥ ಮಾಡುವ ಸಮಯದಲ್ಲಿ ಆ ವಾಣಿಗಳ ಮುಂದೆ ದಾಸನು ಯಾವುದೇ ಅಧ್ಯಾಯಕ್ಕೆ ಸಂಬಂಧಿಸಿದ ಆ ಚರ್ಚೆ ಇದೆ ಅವರದ್ದು. ಅಧ್ಯಾಯ ಮತ್ತು ಶ್ಲೋಕವನ್ನು ಸಹ ಬರೆಯಲಾಗಿದೆ. ನಿಮಗೆ ಇದನ್ನು ತಿಳಿದುಕೊಳ್ಳಲು ಬಹಳ ಸುಲಭವಾಗುತ್ತದೆ. ಧರಂದಾಸನಿಗೆ ಜ್ಞಾನವಿತ್ತು, ಜಿನ್ನಾ ವೇಷಧಾರಿಗಳು ಮುಸಲ್ಮಾನ ಸಂತರಾಗಿರುತ್ತಾರೆಂದು. ಆದರೆ ಮುಸಲ್ಮಾನರು ಒಪ್ಪುವುದಿಲ್ಲ ಪುನರ್ಜನ್ಮ ಆಗುತ್ತದೆಂದು. ಅದಕ್ಕಾಗಿ ಮೊದಲು ಅದೇ ಪ್ರಕರಣದ ಶ್ಲೋಕಗಳನ್ನು ಓದಿ ತಿಳಿಸಿದ. हे अर्जुन आपन जन्म मरण बोतेरे तुम ना जानत या धर्म वट मेरे ना सरहित प्रभु कोई पोर रहाई जाको कोई मार सकता नहीं. ಅಂದ್ರೆ ಇದು ಗೀತೆಯ ಅಧ್ಯಾಯ 2:12, 4:5, 9 ಮತ್ತು 2:12 ಮತ್ತು 17 ಇವುಗಳಲ್ಲಿ ಪ್ರಮಾಣವಿದೆ. ಪರಮಾತ್ಮ ಅವಿನಾಶಿ ಯಾರೋ ಬೇರೆ ಇದ್ದಾನೆ ಹಾಗೂ 15:17ಕ್ಕೆ ಸಂಬಂಧಿತವಾಗಿದೆ. ಬೇಕೆಂದೇ ಇದನ್ನು ತಿಳಿಸಿದ ಧರಂದಾಸನು ಆ ಪ್ರಕರಣ ಓದಿದ. ಅಂದ್ರೆ ನಿನ್ನ ಮತ್ತು ನನ್ನ ಬಹಳ ಜನ್ಮಗಳಾಗಿ ಬಿಟ್ಟಿವೆ, ನೀನು ತಿಳಿದಿಲ್ಲ, ನಾನು ತಿಳಿದಿದ್ದೇನೆ. ಹೇ ಅರ್ಜುನ್ ಆಪನ ಜನ್ಮ ಮರಣಬಹುದೇರೆ ತುಮ್ ನಾ ಜಾನತಿಯ ಧೈ ಮೇರೆ. ಈ ಗೀತೆ ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿ, ಆ ಗೀತೆ ಸಂಸ್ಕೃತದಲ್ಲಿ. ಕಬೀರ್ ಸಾಹೇಬರನ್ನು ಅಶಿಕ್ಷಿತರೆಂದು ಹೇಳುತ್ತಿದ್ದರು. ಆ ಅನಕ್ಷರಸ್ಥನು ಎಲ್ಲ ರಹಸ್ಯಗಳನ್ನು ತಿಳಿಸಿದ್ದಾನೆ. ನಾ ಸರ್ಹಿತ್ ಪ್ರಭು ಕೊಯ್ ಓರ್ ರಹಾಯಿ ಜಾಕೋ ಕೊಯ್ ಮಾರ್ ಸಕ್ತಾ ನಾಯಿ. ಗೀತೆಯ ಅಧ್ಯಾಯ 2 ಶ್ಲೋಕ 12ರಲ್ಲಿ, ಅಧ್ಯಾಯ 4 ಶ್ಲೋಕ 5-9ರಲ್ಲಿ, ಅಧ್ಯಾಯ 10:2ರಲ್ಲಿ ಹೇಳಿದ್ದಾನೆ, ನಿನ್ನ ಮತ್ತು ನನ್ನ ಬಹಳ ಜನ್ಮಗಳಾಗಿವೆ, ನಿನಗೆ ನೆನಪಿಲ್ಲ, ನನಗೆ ಗೊತ್ತಿದೆ. ಹಾಗೂ ನಾಶರಹಿತವೆಂದು ಅವನನ್ನು ತಿಳಿ, ಯಾರನ್ನು ನಾಶ ಮಾಡಲು ಯಾರೂ ಸಮರ್ಥರಿಲ್ಲ. ಇದು ಸಿಂಪಲ್ ವೇಯಲ್ಲಿ, ಅದು ಸಂಸ್ಕೃತದಲ್ಲಿ. अर्जुन मन को शंका आई कृष्ण से पूछा विनय लाई हे कृष्ण तुम तत्परम बताया अध्यात्म अधिभूत जनाया वाका भेद बताओ दाता मंदमती हो ದೇವಜ್ಞಾನ ವಿಧಾತ. ಅಧ್ಯಾಯ 8 ಶ್ಲೋಕ 1 ಮತ್ತು 2ರಲ್ಲಿ ಕೃಷ್ಣ ಅಸ್ ಬೋಲ್ನಿ ಬಾಣಿ. ಏಕೆಂದ್ರೆ ಕೃಷ್ಣನ ಬಾಯಿ ಮಾತನಾಡುತ್ತಿತ್ತು. ಈಗ ಕೃಷ್ಣನೆಂದು ನಂಬುತ್ತಿದ್ದರು, ಅದಕ್ಕಾಗಿ ಕೃಷ್ಣ ಎಂದು ಹೇಳಬೇಕಾಯಿತು. ಕೃಷ್ಣ ಅಸ್ ಬೋಲ್ನಿ ಬಾಣಿ ದೇವ್ ಪುರುಷ ಕಿ ಮಹಿಮಾ ಬಖಾನಿ. ದಿವ್ಯ ಪುರುಷನದು. ತತ್ ಬರಂ ಪರಂ ಅಕ್ಷರ ಪರಂ ಕಹಾಯ जिन ये सब ब्रह्मांड बनाया मन भक्ति करो मोको पाई या मैं कुछ संसार नाई जा असाता बासा हुई मन कर मजर ಸುಮರಿ ಸೋಯಿ. ಇದು ಅಧ್ಯಾಯ 8 ಶ್ಲೋಕ 8ರಿಂದ 10 ತನಕದ್ದು. ಅಂದ್ರೆ ನನ್ನ ಭಕ್ತಿ ಮಾಡಿದರೆ ನನಗೆ ಪ್ರಾಪ್ತನಾಗುವೆ. ಅಧ್ಯಾಯ 8 ಶ್ಲೋಕ 5 ಮತ್ತು 7 ಇದೊಂದೇ ಚೌಪದಿಯಲ್ಲಿ ಸ್ಪಷ್ಟ ಮಾಡಿಬಿಟ್ಟರು. ಮನ್ ಭಕ್ತಿ ಕರೋ ಮೋಕೋ ಪಾಯಿ ಯಾ ಮೈ ಕುಚ್ ಸಂಸಾರ ನಾಯಿ ಜಾ ಅಸಾತಾ ಬಾಸಾ ಹೋಯಿ ಮನಿಕನ್ ಬದನ್ ಸ್ಮರಿಯ ಸೋಯಿ. ಇದು ಅಧ್ಯಾಯ 8 ಶ್ಲೋಕ 6ರದ್ದು.
जो है सनातन अविनाशी भगवाना, वाकी भक्ति करे तो वापर जाना। जैसे सूरज चमके आसमाना, कैसे सतपुरुष सतलोक रहाना। ವಾಕಿ ಭಕ್ತಿಕರೆ ವಾಪು ಪಾವರ್ ಬಹುರ್ನಿ ಜಗಮದವರೆ. ನೀವು ಬಹಳಷ್ಟು ಕೇಳಿರುವಿರಿ. ಇದರಲ್ಲಿ ಸ್ಪಷ್ಟವಾಯಿತು. ಆ ಪರಮ ಅಕ್ಷರ ಬ್ರಹ್ಮ ದಿವ್ಯ ಪುರುಷನ ಯಾರು ಭಕ್ತಿ ಮಾಡುತ್ತಾರೋ ಅವರ ಬಳಿ ಹೋಗುತ್ತಾರೆ, ನಂತರ ಜನ್ಮ ಮರಣ ಆಗುವುದಿಲ್ಲ. ಇಲ್ಲದಿದ್ದರೆ ನಿನ್ನ ನನ್ನ ಜನ್ಮ ಮರಣ ಸದಾಕಾಲ ಇರುತ್ತದೆ. ಮಮ್ ಮಂತ್ರ ಹೈ ಓಂ ಅಕೇಲ, ಅರ್ಥಾಕ ಓಂ ತತ್ ಸತ್ ದುಹೆಜ. ನನ್ನದಂತೂ ಕೇವಲ ಒಂದೇ ಓಂ ಮಂತ್ರವಾಗಿದೆ, ಅವನದು ಓಂ ತತ್ ಆಗಿದೆ. ಅದು ಬಹಳ ಕಷ್ಟದಿಂದ ಪ್ರಾಪ್ತವಾಗುತ್ತದೆ. ತುಮ್ ಅರ್ಜುನ್ ಜಾವುವಾಗಿ ಸನ್ನಾಸೋ ಹ ಪರಮೇಶ್ವರ್ ಪಾಲನ ತರನ. ಹೇ ಅರ್ಜುನ, ನೀನು ಅವನ ಶರಣದಲ್ಲಿ ಹೋಗು. ಅವನು ತಾರಣಹಾರನಾಗಿದ್ದಾನೆ, ಅವನು ಜೀವಿಯ ಕಲ್ಯಾಣ ಮಾಡುವವನಾಗಿದ್ದಾನೆ. ವಾಕ ಭೇದ ಪರಂ ಸಂಖ್ಯೆ ಜಾನೋ ತತ್ ಜ್ಞಾನಮ ಹೇ ಪರಮಾಣ. ಅವನ ಮಾಹಿತಿಯನ್ನು ಯಾರಾದರೂ ತತ್ವದರ್ಶಿ ಸಂತನಿಂದ ಕೇಳು, ಪರಮ ಸಂತನಿಂದ. ಮತ್ತು ತತ್ವಜ್ಞಾನದಲ್ಲಿ ಅದರ ಪ್ರಮಾಣವಿದೆ. ಇದು ಅಧ್ಯಾಯ 4ರ ಶ್ಲೋಕ 34ರದ್ದು. ವಹ ಜ್ಞಾನವೋ ಬೋಲ್ನ ಅಪ್ಪ ತಾತೆ ಮೋಕ್ಷ ಪೂರ್ಣ ಹೋ ಜಾತಾ ಹೈ. ಆ ಜ್ಞಾನವನ್ನು ಅವನು ಸ್ವತಃ ಹೇಳುತ್ತಾನೆ, ಪರಮಾತ್ಮ, ಮತ್ತು ಅದರಿಂದ ಪೂರ್ಣ ಮುಕ್ತಿಯಾಗುತ್ತದೆ. ಜನ್ಮ ಮರಣ ಶಾಶ್ವತವಾಗಿ ಮುಗಿಯುತ್ತದೆ. ಮಕ್ಕಳೇ, ಇದು ಅಧ್ಯಾಯ 4ರ ಶ್ಲೋಕ 32 ಮತ್ತು ಅಧ್ಯಾಯ 4ರ ಶ್ಲೋಕ 34ರ ಸರಳಾರ್ಥವಾಗಿದೆ. ಅದಕ್ಕೆ ಸಂಬಂಧಿಸಿದ ವಾಣಿಯಾಗಿದೆ. सब पाप नाश हो जाई, बहुत नई जन मरण आई। मिले संत कोई तत्व ज्ञानी, फिर वह पद खोजो सैदानी। जहां जाए कोई लौट न आया, जिन ये संसार वृक्ष निर्भय। ಗೀತೆಯ ಅಧ್ಯಾಯ 15ರ ಶ್ಲೋಕ 4ರಲ್ಲಿ ತಿಳಿಸಿದ್ದಾರೆ. ತತ್ವದರ್ಶಿ ಸಂತನ ಪ್ರಾಪ್ತಿಯ ನಂತರ ಪರಮೇಶ್ವರನ ಆ ಪರಮ ಪದವಿಯ ಅನ್ವೇಷಣೆ ಮಾಡಬೇಕು. ಅಲ್ಲಿ ಹೋದ ಮೇಲೆ ಸಾಧಕ ಮತ್ತೆ ಮರಳಿ ಪ್ರಪಂಚದಲ್ಲಿ ಬರುವುದಿಲ್ಲ. ಹಾಗೂ ಯಾವ ಪ್ರಪಂಚರೂಪಿ ವೃಕ್ಷದ ಪ್ರವೃತ್ತಿಯು ವಿಸ್ತಾರಕ್ಕೆ ಪ್ರಾಪ್ತವಾಗಿದೆ. ಹೀಗೆ ಗೀತೆಯಲ್ಲಿ ಬರೆಯಲಾಗಿದೆ. ಇದರಲ್ಲಿ ಏನನ್ನು ಬರೆದಿದ್ದಾರೆ? ಪರಮಾತ್ಮನ ಸಿಂಪಲ್ ಲ್ಯಾಂಗ್ವೇಜ್. ಸಬ್ ಪಾಪ ನಾಶ ಹೋ ಜಾಯಿ, ಬಹುರ್ ನೈ ಜನ ಮರಣ ಆಯಿ, ಮಿಲೆ ಸಂತ ಕೋಯಿ ತತ್ವ ಜ್ಞಾನಿ, ಫಿರ್ ವಹ ಪದ ಖೋಲ್ತೋ ಸಹಿತ. ಜಹಾं जाए कोई लौट न आया, जिन ये संसार वृक्ष निर्भय। अब अर्जुन लेहो विचारी, ಕತ್ದೀನಿ ಗೀತಾ ಸಾರಿ. ಅಧ್ಯಾಯ 18ರ 63ರಲ್ಲಿ ಹೇಳಿದ, ಅರ್ಜುನ, ನೀನು ವಿಚಾರ ಮಾಡು, ನಾನೇನು ಹೇಳಬೇಕಿತ್ತು ಅದನ್ನು ಹೇಳಿಬಿಟ್ಟೆ. ಗುಪ್ತ ಭೇದ ಬತಾಯಾ ಸಾರಾ, ತೂ ಹಂಗೋಕೋ ಅಜೀಜ್ ಪ್ಯಾರ. 18ರ 63ರಲ್ಲಿ ಹೇಳಿದ್ದಾನೆ, ನೀನು ನನಗೆ ಎಲ್ಲರಿಗಿಂತ ಪ್ರಿಯನಾಗಿರುವೆ. ನಿನಗೆ ಈ ಗುಪ್ತ ರಹಸ್ಯವನ್ನು ತಿಳಿಸಿಬಿಟ್ಟೆ, ಹಾಗೂ ಇನ್ನೊಂದು ಗುಪ್ತ ರಹಸ್ಯವನ್ನು ತಿಳಿಸುತ್ತೇನೆ. ಅತಿ ಗುಪ್ತ ಸೆ ಗುಪ್ತ ಭೇದ್ ಓರ್ ಬತಾओ, ಮೈ ಬಿ ತಾಕೋ ಇಷ್ಟ ಬನಾओ. ನನಗೂ ಸಹ ಅವನು ಇಷ್ಟ ದೇವನಾಗಿದ್ದಾನೆ. 18ರ 64ರಲ್ಲಿ ತಿಳಿಸಿದ್ದಾನೆ, ಜೇತು ರೇನಾ ಮೇರಿ ಸರ್ನಾ, ಕಬೋ ನ ಮಿಟ ಜನ್ಮ ಮರಣ, ನಮಸ್ಕಾರ ಕರ್ ವೋ ಸರ್ನಾಯಿ, ಮೇರೆ ಪಾಸ್ रहेगा ದಾರಿ. ಅಧ್ಯಾಯ 18ರ 65ರಲ್ಲಿ ಹೇಳಿದ್ದಾನೆ, ನೀನು ಒಂದೊಮ್ಮೆ ನನ್ನ ಶರಣದಲ್ಲಿ ಇರಬೇಕೆಂದಿದ್ದರೆ ಜನ್ಮ ಮರಣವಂತೂ ಮುಗಿಯುವುದಿಲ್ಲ. ನನಗೆ ನಮಸ್ಕಾರ ಮಾಡು, ನನ್ನ ಭಕ್ತಿ ಮಾಡು, ಇದರಲ್ಲಿ ಯಾವುದೇ ಸಂಶಯವಿಲ್ಲ. ನೀನು ನನ್ನ ಬಳಿಯೇ ಇರುವೆ. ಬೇಸಿಕ್ ಜಾತು ವಾಕಿ ಸರ್ಣ. 18ನೇ ಅಧ್ಯಾಯದ 62ರಲ್ಲಿ ಹೇಳಿದ್ದಾನೆ, ಅವನ ಶರಣಕ್ಕೆ ನಿಸ್ಸಂದೇಹವಾಗಿ ಹೋಗು. ಮಮ್ ಧರ್ಮ ಪೂಜಾ ಮೋಕು ಧರ್ಮ. ನನ್ನ ಮಟ್ಟದ ಎಷ್ಟೆಲ್ಲ ಧಾರ್ಮಿಕ ಪೂಜೆಗಳಿವೆ, ಅವನ್ನು ನನ್ನಲ್ಲಿ ಬಿಟ್ಟು ಬಿಡು. ಫಿರ್ನಾಮ ತೋಕೋ ಕಬೂರೋಕೋ ನಾ ಮನ್ ಹಕ್ನ ಕರ್ತು ಸೋಕುಂ. ತರುవాత ನಾನು ನಿನ್ನನ್ನು ತಡೆಯುವುದಿಲ್ಲ, ಚಿಂತಿಸಬೇಡ. ಮಕ್ಕಳೇ, ಈಗ ಹೇ ವೈಷ್ಣವ್ ತಮ್ ಕೋನ್ ಭಗವಾನ್ನ ಪರಮಾತ್ಮ ಕೇಳುತ್ತಾರೆ. ಈಗ ಧರ್ಮದಾಸನು ಗೀತೆಯನ್ನು ಓದಿ ತಿಳಿಸಿದ. ಕಬೀರ್ ಸಾಹೇಬರು ಕೇಳುತ್ತಿದ್ದಾರೆ. ಈಗ ಪರಮಾತ್ಮ ಪ್ರಶ್ನೆ ಮಾಡುತ್ತಾರೆ, ಹೇ ವೈಷ್ಣವ, ತಮ್ ಕೋನ್ ಭಗವಾನ್ನ ಕಾಕೋ ಹೇ ಗೀತಾ ಬಖಾನ್. ಇದೇನು ಗೀತೆ ಓದುತ್ತಿದ್ದೀರಿ, ಇದನ್ನು ಯಾರು ಹೇಳಿದ್ದಾರೆ? ನಿನ್ನ ಇಷ್ಟ ದೈವ ಯಾರಾಗಿದ್ದಾರೆ? ರಾಮಕೃಷ್ಣ ವಿಷ್ಣು ಅವತಾರ, ವಿಷ್ಣು ಕೃಷ್ಣ ಹೈ ಭಗವಾನ್ ಹಮಾರ. ಧರ್ಮದಾಸರು ಹೇಳುತ್ತಾರೆ, ಶ್ರೀ ಕೃಷ್ಣ ಗೀತಾ ಬಖಾನ एक एक श्लोक है प्रमाणा, जो तुम चाहो मोक्ष कराना, भक्ति करो और विनाशी भगवाना। राम कृष्ण विष्णु अवतारा, विष्णु कृष्ण है भगवान हमारा,
ಶ್ರೀ ಕೃಷ್ಣ ಗೀತಾ ಬಖಾನ, ಈ ಗೀತೆಯನ್ನು ಶ್ರೀಕೃಷ್ಣನು ಹೇಳಿದ್ದಾನೆ. ಏಕ್ ಏಕ್ ಶ್ಲೋಕ ಹೇ ಪ್ರಮಾಣ, ಜೋ ತುಮ್ ಚಾಹೋ ಮೋಕ್ಷ ಕರಾನ, ಭಕ್ತಿ ಕರೋ ಅವಿನಾಶಿ ಭಗವಾನ. ಧರ್ಮದಾಸರು ಕಬೀರ್ ಸಾಹೇಬರಿಗೆ ತಿಳಿಸುತ್ತಿದ್ದಾರೆ, ಜಿಂದಾ ಬಾಬಾಗೆ, ಒಂದೊಮ್ಮೆ ನೀನು ಮೋಕ್ಷವನ್ನು ಬಯಸಿದ್ದರೆ ಅವಿನಾಶಿ ಭಗವಂತನ ಭಕ್ತಿಯನ್ನು ಮಾಡು. ವಿಷ್ಣು ಕಾಕವು ನಾಸನ ಹೋಯಿ, सब जगत के तरता सोई. तीर्थ बर्फ करो मन लाओ, पिंड दान और सरहद कराओ. ये पूजा है मुक्ति मार्ग, और सब भूले और सब पंथ ಚಲೆ ಕುಮಾರಕ್. ಇದಾಗಿದೆ ಸರಿಯಾದ ಭಕ್ತಿ. ಧರ್ಮದಾಸರು ಭಗವಂತನಿಗೆ ತಿಳಿಸುತ್ತಿದ್ದಾರೆ, ಉಳಿದೆಲ್ಲ ಪಂಥಗಳು ತಪ್ಪಾದ ಮಾರ್ಗದಲ್ಲಿ ಸಾಗುತ್ತಿವೆ. ಪರಮಾತ್ಮ ಹೇಳಿದರು, ಜಯ ಗೀತಾ ವಿಷ್ಣು ರೂಪ ಕೃಷ್ಣ ಸುನಾಯ, ಕಹೆ ಕೈ ಬಾರ್ ಮನಾ ಸುನಾಯ. ಒಂದೊಮ್ಮೆ ಶ್ರೀಕೃಷ್ಣ ಉರ್ಫ್ ವಿಷ್ಣು ಈ ಗೀತೆಯನ್ನು ಹೇಳಿದ್ದರೆ ಅವರಂತೂ ಹೇಳುತ್ತಿದ್ದಾರೆ, ನನ್ನ ನಿನ್ನ ಬಹಳಷ್ಟು ಜನ್ಮಗಳಾಗಿವೆ. ಅವಿನಾಶಿ ಕೊಯ್ ಕೋರ್ವಿದಾತ ಜೋ ಉತ್ತಮ್ ಪರಮಾತ್ಮ ಕಹಾತ. ನೀವೇ ಓದುತ್ತಿದ್ರಿ, ಅದರಲ್ಲಂತೂ ಹೀಗೆ ಬರೆಯಲಾಗಿದೆ, ಮಕ್ಕಳೇ, ಎಲ್ಲರಿಗೂ ಅಜ್ಞಾನದ ರೆಕ್ಕೆ ಕಟ್ಟಿದ್ದಾನೆ ಕಾಲನು. ಪ್ರತಿದಿನ ಓದುತ್ತಾರೆ, ಆದರೆ ಬುದ್ಧಿಯಲ್ಲಿ ಹೋಗುವುದೇ ಇಲ್ಲ. ಈಗ ಈ ಗೀತೆಯ ಪಠಣೆ ಮಾಡುವವರು ಅಂದ್ರೆ ಈ ಜ್ಞಾನವನ್ನು ಕೇಳಿ ಗೀತೆಯ ಪಾರಾಯಣ ಮಾಡುವವರ ತಲೆ ತಿರುಗುತ್ತಿದೆ. ನಾವು ಪ್ರತಿದಿನ ಓದುತ್ತಿದ್ದೆವು, ಒಮ್ಮೆಯೂ ತಲೆಯಲ್ಲಿ ಬರಲಿಲ್ಲ ಈ ವಿಷಯ ಹೀಗೂ ಇದೆ ಎಂದು. ಈಗ ಅವನು ಹೇಳುತ್ತಾನೆ, ನಿನ್ನ ಭಗವಂತ, ನೀನು ಓದುತ್ತಿದ್ದೆ, ಉತ್ತಮ ಪುರುಷ ಯಾರೋ ಬೇರೆ ಇದ್ದಾನೆ, ಅವಿನಾಶಿ ಬೇರೆ ಯಾರೋ ವಿಧಾತನಿದ್ದಾನೆ. ಅರ್ವಯ ಜ್ಞಾನ್ ಮೋಕು ನಾಹಿ ವಾಕೋ ಪೂಚೋ ಜೌಸನ್ ಸನ್ಮೈ. ಆ ಜ್ಞಾನ ನನಗೆ ತಿಳಿದಿಲ್ಲ, ಅದು ಮೇಲಿನ ಅವಿನಾಶಿ ಭಗವಂತನ ಬಗ್ಗೆ ಇದೆ, ಅದನ್ನು ಯಾರೋ ಸಂತನಲ್ಲಿ ಕೇಳಿಕೊ. ಇದನ್ನು ನೀನು ಈಗಷ್ಟೇ ಓದುತ್ತಿದ್ದೆ, ನಾನಂತೂ ಅದರಲ್ಲಿ ಇರುವುದನ್ನೇ ಹೇಳುತ್ತಿದ್ದೇನೆ ನಿಮಗೆ. ಅವಿನಾಶಿ ಕಿ ಸರ್ವನ ಜಾओ, ಪುನೀರ್ ನಹಿ ಜನ್ಮ ಮರಣ ಮಹಾओ, मैं भी इष्ट होता है फूदा, ಅವಿನಾಶಿ कोई अबोध से दूजा. ನೀವೇ ಓದುತ್ತಿದ್ದೀರಿ, ಇದರಲ್ಲಂತೂ ಹೀಗೆ ಬರೆದಿದೆ, ನಾನು ಅವನನ್ನು ಇಷ್ಟನೆಂದು ನಂಬುತ್ತೇನೆ. ಅವಿನಾಶಿಯಂತೂ ನನಗಿಂತ ಬೇರೆಯಾಗಿದ್ದಾನೆ. ನೋನ್ ಭಕ್ತಿ ಮಂತ್ರ ಓಂ ಕೇಳ ವಾಕ ಓಂ ತತ್ ಸತ್ ದುಹೆಲ. ಇದನ್ನಂತೂ ನೀವೇ ತಿಳಿಸಿದ್ದೀರಿ, ಅದರಲ್ಲಂತೂ ಹೀಗೆ ಬರೆಯಲಾಗಿದೆ. ಅಂದ್ರೆ ನನ್ನದಂತೂ ಕೇವಲ ಒಂದೇ ಮಂತ್ರವಿದೆ, ಅದರದ್ದು ಓಂ ತತ್ ಸತ್ ಆಗಿದೆ, ಅದು ಬಹಳ ದುರ್ಲಭವಾಗಿದೆ. ಕಬೀರ್ ಸಾಹೇಬರು ಹೇಳುತ್ತಾರೆ, ಮೈ ತೋಪು ಪೂಕ್ಷೋದು ಸಾಯಿ, ಹೇ ಧರ್ಮದಾಸ, ಹೇ ಸ್ವಾಮಿಗಳೇ, ನೋಡಿ, ಹೊಯ್ ಹೊಯ್, ಪರಮಾತ್ಮ ನಮ್ಮನ್ನು ನರಕದಿಂದ ಹೊರತೆಗೆಯಲು ಒಬ್ಬ ಸಾಮಾನ್ಯ ಜೀವಿಯನ್ನು, ಸ್ವಾಮಿಗಳೇ, ಹೇಗೋ ಸಾಯಿ, ಅಂದ್ರೆ ಈ ದುರ್ಭಾಗ್ಯವಂತ ನನ್ನ ಮಾತನ್ನು ಕೇಳಲೆಂದು. ಒಂದೊಮ್ಮೆ ಆರಂಭದಲ್ಲಿಯೇ ಪರಮಾತ್ಮ ಹೇಳಿಬಿಟ್ಟರೆ ಎದ್ದು ಹೋಗಿಬಿಡುತ್ತಿದ್ದ ಅವನು. मैं तो को पूछूं गुसाई, तेरे भगवान मरण के माही, हम भक्ति बात ही चाहे, जो नहीं जन्म मरण में हा है. जे तुम पास व मंत्र हुई, तो मैं पक्का चेला हुई. यही बात एक संत सुनाई, राम कसम संवरण के माही. अविनाशी कोई और है दाता, बाकी भक्ति में बताता. वह कहे मैं वही लोक से आया, मैं ही हूँ वह हम मित्र आया. आज तुम गीता में फरमाया, फिर तो वह सब साचा कहा है, सच कहा है. हे वैश्व तुम दुखे माही, बरछा आपन जन्म नसाए. जो तुम चाहो बहु सागर तरना, जाके गहो वाकि सर. ಕಬೀರ್ ಸಾಹೇಬರು ಅವನನ್ನು ಪೂರ್ತಿ ಜಾಡಿಸಿಬಿಟ್ಟರು. ನೀವು ಹೇಳುತ್ತಿದ್ದೀರಿ ಕೃಷ್ಣ ಅಂದ್ರೆ ವಿಷ್ಣು ಗೀತೆಯನ್ನು ಹೇಳಿದ್ದಾರೆಂದು, ಮತ್ತು ಅವರು ಸ್ವತಃ ಹೇಳುತ್ತಾರೆ ಭಗವಂತ ಬೇರೆ ಯಾರೋ ಇದ್ದಾನೆಂದು. ನನಗೊಬ್ಬ ಸಂತ ಭೇಟಿಯಾಗಿದ್ದರು, ಅವರು ಸಹ ಇದೇ ಮಾತನ್ನು ಹೇಳಿದರು. ಅದಕ್ಕಾಗಿ ಇಂದು ನೀವು ಗೀತೆಯನ್ನು ಓದುತ್ತಿದ್ದೀರಿ, ನಾನು ಗಮನವಿಟ್ಟು ಕೇಳಿದೆ, ಬಹುಶಃ ಇಲ್ಲಿಯೂ ಕೂಡ ಅದೇ ಮಾತು ಸಿಗುತ್ತದೆ, ಈ ಗೀತೆಯಲ್ಲಿಯೂ ಅದೇ ದೊರೆಯಿತು. ಆದರೆ ನೀವು ಬೇರೆ ಮಾತನ್ನೇ ಹೇಳುತ್ತಿರುವಿರಿ. ಅಂದ್ರೆ ಕಬೀರ್ ಸಾಹೇಬರು ತಮ್ಮ ಬೇರೆ ರೋಲ್, ಡಬಲ್ ರೋಲ್, ಟ್ರಿಪಲ್ ರೋಲ್, ಗೊತ್ತಿಲ್ಲ ಎಷ್ಟೊಂದು ರೋಲ್ ಮಾಡಿ ನಮ್ಮನ್ನು ಇಲ್ಲಿಂದ ಹೊರತೆಗೆಯಲು ಬಯಸುತ್ತಾರೆ. ಧರ್ಮದಾಸ್ ವಚನ್, ವಿಷ್ಣು ಪೂರ್ಣ ಪರಮಾತ್ಮ ಹಮ್ ಜಾನಾ, ಜಿಂದಾ ನಿಂದಾ पर हो बल्लादार. ವಿಷ್ಣು ಪೂರ್ಣ ಪರಮಾತ್ಮ ಹಮ್ ಜಾನಾ, ಜಿಂದಾ ನಿಂದಾ कर हो नादाना. ಹೇ ಮುಗ್ಧನೆ, ಜಿಂದಾ ನೀನು ನಿಂದನೆ ಮಾಡುತ್ತಿರುವೆ, ಪಾಪ್ ಶೀಶ್ ತೆಲಾಗ ಭಾರಿ, ದೇವಿ ದೇತ್ ಪುಗಾರಿ. ಅಂದ್ರೆ ಜಗಳವಾಡಲು ತಯಾರಾದ, ಅಂದ್ರೆ ನಿನಗೆ ಪಾಪ ತಟ್ಟುತ್ತದೆ, ನೀನು ದೇವಾದೇವತೆಗಳನ್ನು ನಿಂದಿಸುತ್ತಿರುವೆ. ಕಬೀರ್ ಸಾಹೇಬರು ಹೇಳುತ್ತಾರೆ,
ये ನಿಂದ है ಬಾಯಿ ये तो ತೋರ್ ಗೀತಾ ಬತಲಾಯಿ. ಒಂದೊಮ್ಮೆ ಇದು ನಿಂದನೆ ಆಗಿದ್ದರೆ ಇದಂತೂ ನಿನ್ನ ಗೀತೆಯಲ್ಲಿಯೇ ಬರೆದಿದೆ. ಗೀತಾ ಲಿಖಾ ತುಮ್ ಜಾನೋ ಸಾಚಾ ಅಮರ ವಿಷ್ಣು ಎಲ್ಲಿ ಬರೆದಿದೆ. तो पत्थर को राम बताओ लड्डू का भोग लगाओ. कबू लड्डू खाया पत्थर देवा या ಕಾದು ಕಿಸ್ಸು ಪಿಸ್ತಾಮೇವ. ನಿನ್ನ ಈ ಕಲ್ಲಿನ ಭಗವಂತ ಎಂದಾದರೂ ಗೋಡಂಬಿಯ ಲಾಡುಗಳನ್ನು ತಿಂದಿದ್ದಾರೆ. पत्थर पूत पत्थर हो गए भाई और खां देख भी मांगत नाही. ऐसे गुरु मिले अन्यायी जिन मूर्ति पूजा रीत चलाई. इतना क्या जिन हुए अदेखा धर्मदास मन किया विदित. ये क्या चेप्ट कविता भगवान कैसे मिटे ಆವಾಗಮನ. ಈಗ ಪರಮಾತ್ಮ ಅಂತರ್ಧ್ಯಾನರಾದರು ಹಾಗೂ ಧರ್ಮದಾಸರೇನು ಜ್ಞಾನವನ್ನು ಕೇಳಿದ್ದರೂ ಅಹಂದಿಂದ ಒಪ್ಪಿಕೊಳ್ಳಲಿಲ್ಲ. ಆದರೆ ಹೃದಯದಲ್ಲಿ ಮನೆ ಮಾಡಿದ ಮಾತುಗಳು. ಓಹೋ ये क्या चेप्ट बीता भगवान कैसे मिटेग ಆವಾಗಮನ. ಗೀತಾ ಮತ್ತೆ ನೋಡತೊಡಗಿದ. वही वृंतांत आगे आ गया. एक श्लोक पढ़ और रोवे दोबारा और तिल चकराव जागन सोल. रात पड़ी तब ने आरती की न जिठी भक्ति में मन दी न मारा न जीवित छोड़ा अद पका बन जसा पोड़ा. ಹೇ ಭಗವಂತ, ಎಲ್ಲಿ ಹೋಗಿಬಿಟ್ಟ. ಬದುಕಲು ಆಗುತ್ತಿಲ್ಲ, ಸಾಯಲು ಆಗುತ್ತಿಲ್ಲ. ಇಂತಹ ಸ್ಥಿತಿ ಮಾಡಿಬಿಟ್ಟ. ಈಗ ಭಕ್ತಿ ಮಾಡಲು ಮನಸ್ಸಾಗುತ್ತಿಲ್ಲ. ये साधु जब फिर मिल जावे सब मानो जो कुछ बतावे. भूल के विवाद करो नहीं कोई आदि नीचे समझानो सही. ಹೇ ಭಗವಂತ, ಒಂದ್ಸಲ ಮತ್ತೆ ಆ ಸಾಧು ಸಿಗಲಿ. ವಿವಾದ ಮಾಡುವುದೇ ಇಲ್ಲ. ಕೈ ಜೋಡಿಸಿ ಎಲ್ಲ ಮಾತುಗಳನ್ನು ಕೇಳುವೆ. उठ सवेरे भोजन लगा बनाने लकड़ी चूल्हा बीच लगाने. जब लकड़ी जलकर छोटी गोई पाछला भाग में दीक्षा अनर्थ जोई. चटक चटक कर चिपटी मरही अंडन सहित अगन नजर है. तुरंत आग बुझाई धर्मदासा पाप देख वही उदास. ना अन्न खाओ न पानी पियो इतना पाप कर कैसे जीऊं. कराओ भोजन संत कोई पावे अपना पाप उतर सब जावे. लेकर थार चले धर्मी नागर वरज तले बैठे सुख सा. साधु देश कोई और बनाया अन्य साधु देश मन ಧರ್ಮದಾಸ್ ಸಾಧು ನೇಡ. ಮಕ್ಕಳೇ, ಧರ್ಮದಾಸನು ಎದ್ದು ಅಡುಗೆ ತಯಾರಿಸಿದ. ಒಲೆಯಲ್ಲಿ ಕಟ್ಟಿಗೆ ಉರಿದುರಿದು ಯಾವಾಗ ಚಿಕ್ಕದಾಯಿತು ಆಗ ಕೊನೆ ಭಾಗವು ಮುಂದೆ ಬಂತು. ಹೊಯ್ ಅದರೊಳಗಿನಿಂದ ಇರುವೆಗಳು ಹೊರಬರುತ್ತಿದ್ದವು. ಬಾಯಿಯಲ್ಲಿ ಮೊಟ್ಟೆಗಳನ್ನು ಇರಿಸಿಕೊಂಡಿದ್ದವು. ಕಟ್ಟಿಗೆಯ ಹಿಂದಿನ ಭಾಗದಲ್ಲಿ ಒಂದು ದ್ರವ್ಯ ಪದಾರ್ಥ ಕುದಿಯುತ್ತಿರುತ್ತದೆ. ಕಟ್ಟಿಗೆ ಸ್ವಲ್ಪ ಹಸಿ ಇದ್ದರೆ ಒಮ್ಮೊಮ್ಮೆ. ಈಗ ಕಾಡಿನಿಂದ ಹುಡುಕಾಡಿ ಕಟ್ಟಿಗೆ ತಂದಿಟ್ಟಿದ್ದ ಸಂಜೆಗೆ ಅವನು ಯೋಚಿಸಿದ. ಧರ್ಮದಾಸನು, ನಾನು ತಿನ್ನುವುದಿಲ್ಲ ಈ ಪಾಪದ ಭೋಜನವನ್ನು. ಯಾವುದೇ ಸಂತನಿಗೆ ತಿನ್ನಿಸುತ್ತೇನೆ, ನನಗೆ ಪಾಪ ತಗಲುವುದಿಲ್ಲ. ಇದು ನಮ್ಮ ಧಾರಣೆಯಾಗಿತ್ತು, ಆದರೂ ಸಹ ಧಾರ್ಮಿಕತೆಯಾಗಿತ್ತು. ಅದಕ್ಕೆ ಧರ್ಮದಾಸನು ತಟ್ಟೆಯ ಮೇಲೆ ಸುಂದರ ಬಟ್ಟೆ ಹಾಕಿ ಭೋಜನ ತೆಗೆದುಕೊಂಡು ಹೊರಟ. ಸಾಧುವಿನ ಹುಡುಕಾಟದಲ್ಲಿ ಸ್ವಲ್ಪ ಬೇರೆ ಸೈಡ್ನಲ್ಲಿ ಹೊರಟ. ಎಲ್ಲಿ ಸಾಧು ಸಂತರು ಕುಳಿತಿರುತ್ತಿದ್ದರು. ಏಕಾಂತ ಸ್ಥಾನದಲ್ಲಿ ಅವರು ಭಕ್ತಿಯನ್ನು ಮಾಡುತ್ತಿದ್ದರು. ಮಥುರಾದಲ್ಲಿ ಯಾವಾಗ ನೋಡಿದ ಆ ಮಾರ್ಗವು ಹೀಗೆ ತಿರುವು ಇತ್ತು. ಮಾಲೀಕರು ಯಾವ ಮರದ ಕೆಳಗೆ ಕುಳಿತಿದ್ದರು. ಆ ರಸ್ತೆ ಅಂಕುಡೊಂಕಾಗಿತ್ತು. ಅಲ್ಲಿ ರಸ್ತೆಗಳು ಹೀಗೆ ಸಾಗುತ್ತವೆ ಕಾಡಿನಲ್ಲಿ. ದೂರದಿಂದ ನೋಡಿದ ಮುಂದೆ ಸಾಧು ಕುಳಿತಿದ್ದಾನೆ. ಹಿಂದಿನಿಂದ ತಿರುಗಿ ಬರಬೇಕಾಗುತ್ತಿತ್ತು. ಆ ವೃಕ್ಷದ ಹತ್ತಿರದಿಂದ ದಾರಿ ಸಾಗುತ್ತಿತ್ತು. ಪೂರ್ತಿ ಹತ್ತಿರಕ್ಕೆ ಹೋದಾಗ ಆಗ ಪರಮಾತ್ಮ ಪದ್ಯ ಹಾಡತೊಡಗಿದರು. ಧರ್ಮದಾಸನು ಯೋಚಿಸಿದ, ಸಾಧು ಯಾರೋ ತನ್ನ ಭಕ್ತಿಯನ್ನು ಮಾಡುತ್ತಿದ್ದಾನೆ, ಇವರಿಗೆ ಡಿಸ್ಟರ್ಬ್ ಮಾಡಬಾರದೆಂದು ಹಿಂದೆ ನಿಂತುಕೊಂಡ. ವೃಕ್ಷದ ಹಿಂದೆ ಹಾಗೂ ಕೇಳತೊಡಗಿದ. ಹಾಡುತ್ತಿದ್ದರೂ ಕೇಳಲೇಬೇಕಿತ್ತು. ಹಾಗೂ ಮನಸ್ಸಿನಲ್ಲಿತ್ತು, ಯಾವುದಾದರೂ ಒಳ್ಳೆಯ ಮಾತನ್ನು ಸಾಧು ಹೇಳುವರೆಂದು. ನಂತರ ಮಾತಾಡೋಣ, ಭೋಜನ ಮಾಡಿಸುವೆ. ಪರಮಾತ್ಮನ ಟಾರ್ಗೆಟ್ ಅದೇ ಆಗಿತ್ತು. ಅಂತೂ ಇಂತೂ ಬಂದು ಬಿಟ್ಟ. ಮನದ್ದು ಮಾನಸರೋವರ ನಾರೇ
यहाँ न ಭಟ್ಕ ಖಾರಿ. ತಮ್ಮ ಮನಸ್ಸನ್ನು ಆಧಾರ ಮಾಡಿಕೊಂಡು ದಾತ ತಿಳಿಸುತ್ತಾರೆ ಮತ್ತು ತಮ್ಮ ಪ್ರಿಯ ಆತ್ಮನಿಗೆ ತಿಳಿಸುತ್ತಾರೆ. ಮನ್ನತು ಮಾನಸ ಸರೋವರ ನಾರೆ ಯಹಾನ್ ಭಟ್ಕ ಖಾರಿ. ಹೇ ಮನಸ್ಸೇ, ಮೇಲೆ ಸತ್ಯಲೋಕದಲ್ಲಿ ಮಾನಸ ಸರೋವರದಲ್ಲಿ ಸ್ನಾನ ಮಾಡು. ಇಲ್ಲಿನ ಅಂದ್ರೆ ಪೃಥ್ವಿಯ ಮಾನಸ ಸರೋವರದಲ್ಲಿ ತೀರ್ಥಗಳಲ್ಲಿ ಅಲೆದಾಡಬೇಡ. ಅಲ್ಲಿ ಅದೆಂಥ ದೃಶ್ಯಾವಳಿಗಳಿವೆ ಅದನ್ನು ತಿಳಿಸುತ್ತಾರೆ. ಮನ್ನತು ಮಾನಸ ಸರೋವರ ನಾರೆ ಯಹಾನ್ ಭಟ್ಕ ಖಾರಿ. सूरजमुखी फूल जा फूले शंख पद्म उजियारा. गंगा यमुना मद सरस्वती वातेरवेणी की धारा. बलक मानस सरोवर नारे यहाँ न भटका खान. जहाँ कमोदिनी संदर्गता है कमल कमल मद तूरा. अनहद नाद अजब धन होई जाने सतगुरु पूरा. मन तू मान सरोवर नारे यहाँ न भटका खार. ओ गट घाट बिसम है दरिया नहावे संत सुजाना. ओ गट घाट विषम है दरिया नहावे संत सुजाना. मोक्ष मुक्ति के पर भी ले रे साक्षी है ससीवाना. मद मान सरोवर नारे यहाँ न भटका खारे. जामा हंस कोलाहल करते हैं मोती मुक्ता खाही. ಅಲ್ಲಿ ಮೋಕ್ಷವನ್ನು ಪ್ರಾಪ್ತಿಸಿದ ಹಂಸಾತ್ಮಗಳು ಇರುತ್ತಾರೆ. ಮಕ್ಕಳು ಮತ್ತು ಮೋಕ್ಷ ರೂಪಿ ಮುತ್ತುಗಳನ್ನು ಆ ಹಂಸಾತ್ಮಗಳು ತಿನ್ನುತ್ತಾರೆ. ಅಂದ್ರೆ ಪೂರ್ಣ ಮೋಕ್ಷದ ಸುಖವನ್ನು ಅನುಭವಿಸುತ್ತಿದ್ದಾರೆ. ಜಹಾಮ ಹಂಸ ಕೋಲಾಹಲ करते हैं मोती मुक्ता खाया. ऐसा देश हमेश हमोर अमृत भोजन पाई. मन तू मान सरोवर नारे यहाँ न भटका खारे. शंखों लहर मेर की गुप्त जय कर नहीं जा कोई. शंखों लहर वह मेर की गुप्त जय कर नहीं जा कोई. दास गरीब अचल अविनाशी सुख का सागर सोई. मन तो मान सरोवर नारे यहाँ न भटका खारे. मन तो मान सरोवर नारे यहाँ न भटका खारे. ಈಗ ಧರ್ಮದಾಸನು ತಿಳುತ್ತಿದ್ದಾನೆ. ಪರಮಾತ್ಮ ತಿಳಿಸಿದರು ಏನಂದ್ರೆ ಅಲ್ಲಿ ಮೋಕ್ಷ ಪ್ರಾಪ್ತ ಹಂಸಾತ್ಮರು ಇರುತ್ತಾರೆ ಸತ್ಯಲೋಕದಲ್ಲಿ, ಹಾಗೂ ಇಲ್ಲಿ ಕೇವಲ ಕಷ್ಟಗಳಿವೆ. मन मान सरोवर नारे जल के जंतु रे जल माय. आठों बखत बिहान रे आठों बखत बिहान रे. ಅಂದ್ರೆ ಹೇ ಮನಸ್ಸೆ, ಆ ಮಾನಸ ಸರೋವರದಲ್ಲಿ ಸ್ನಾನ ಮಾಡು. ಅದಾಗಿದೆ ನಿಜವಾದ ಸ್ನಾನ. ಲಕ್ಷ 84 बन के भुगत चारू खान रे. चेतन होकर जड़ को पूजा ये गांठ बांध पासान रे. ये गठरी बांध पासान रे.
मरकब का चंदन के लेते, क्या गंग नवाए सवान रे। सुधी हो न पूछतास की, वो छोड़त नाही बान रे, छोड़त नाही बान रे। द्वादश कोटि जहान के कुट, बड़े बड़े दैत्य सवान रे। धर्मराय की दरगाह मारी, हो रही खेचा तान रे, हो रही खेचा ತಾಣ रे. ಈ ತಪ್ಪು ಸಾಧನೆಗಳನ್ನು ಮಾಡುವವರು ಅಲ್ಲಿ ಧರ್ಮರಾಜನ ದರ್ಬಾರಿನಲ್ಲಿ ಇವರು ಸ್ವತಃ ಚೇತನರಾಗಿದ್ದಾರೆ, ನಡೆದಾಡುತ್ತಾರೆ, ಅಲೆಯುತ್ತಾರೆ, ಮಾತನಾಡುತ್ತಾರೆ, ತಿನ್ನುತ್ತಾರೆ, ಹಾಗೂ ಕಲ್ಲು ಮಾತನಾಡುವುದಿಲ್ಲ, ನಡೆದಾಡುವುದಿಲ್ಲ, ಅವುಗಳನ್ನು ತಲೆಯ ಮೇಲೆ ಹೊತ್ತು ಅಲೆಯುತ್ತಿದ್ದಾರೆ, ಗಂಟು ಕಟ್ಟಿ ಮೂರ್ತಿಗಳನ್ನು. ಮತ್ತು ಯಾವ ತೀರ್ಥಗಳಲ್ಲಿ ನಾವು ಸ್ನಾನ ಮಾಡುತ್ತಾ ಅಲೆಯುತ್ತೇವೆ, ಅವುಗಳಲ್ಲಿ ಜೀವ ಜಂತುಗಳಂತೂ ಮೊದಲಿನಿಂದಲೇ ಇವೆ ಅಲ್ಲ, ಅವುಗಳ ಮುಕ್ತಿಯಾಗಲಿಲ್ಲ. ತಮ್ಮ ಮನಸ್ಸನ್ನು ಪಾತ್ರವನ್ನಾಗಿಸಿಕೊಂಡು ಧರ್ಮದಾಸರ ಮನಸ್ಸನ್ನು ತೊಳೆಯುತ್ತಿದ್ದಾರೆ, ಅಜ್ಞಾನ ರೂಪಿ ಕೊಳೆಯನ್ನು. ಹೇಗೆಂದ್ರೆ ಧರ್ಮರಾಜನ ದರ್ಬಾರಿನಲ್ಲಿ 12 ಕೋಟಿ ಯಮನ ದೂತರಿದ್ದಾರೆ. ಅಲ್ಲಿ ಎಂತಹ ದುರ್ಗತಿ ಮಾಡುತ್ತಾರೆ ಅಂದ್ರೆ ಅದನ್ನು ಮರೆಯಲಾರೆ. ಇದೆಂತ ಸಾಧನೆಯಾಗಿದೆ. द्वादश गोटी जहां जम की करे ಬಡೆ ಬಡೆ ದೈತ್ಯ ಭಗವಾನ್ ರೇ. ರಾಕ್ಷಸರಂತೆ ಇದ್ದಾರೆ ಆ ಸೈತಾನರು. ಧರ್ಮರಾಯ ಕಿ ದರ್ಗಾ ಮಾಹಿ, ಪೂರೈಕೆ ಚೌತೌನಿರೇ, ಪೂರೈಕೆ ಚೌತೌನಿರೇ. ಅಲ್ಲಿ ಭಯಂಕರ ದುರ್ಗತಿಯಾಗುತ್ತದೆ ಮಕ್ಕಳೇ ಈ ಸಾಧಕರದ್ದು. ಲಕ್ಕ 84 ಕಠಿಣ ತರಾಶಿ, बचन हमारा मान रे, जैसे नो तार जंती में, तेरे ऐसे खेचे प्राण रे, तेरे ऐसे खेचे ಪ್ರಾಣ रे. ಈ 84 ಯೋನಿಗಳ ಭಯಂಕರ ದುಃಖ ಮತ್ತು ಮೇಲಿಂದ ಆ ಯಮನ ದೂತರು ನಿನ್ನನ್ನು ಸತಾಯಿಸುತ್ತಾರೆ. ಹೇಗೆಂದ್ರೆ ಮೊದಲಿನ ಸಮಯದಲ್ಲಿ ಲೋಹವನ್ನು ಒಂದು ಉಪಕರಣದಲ್ಲಿ ಹಾಕಿ ಎಳೆಯುತ್ತಿದ್ದರು, ಅದನ್ನು ಸ್ಮೂತ್ ಮಾಡಲು ಅದರ ಮೇಲಿನ ಪದರು ಕಿತ್ತು ಹೋಗುತ್ತಿತ್ತು. ಹೇಳ್ತಾರೆ ನಿನ್ನದು ಈ ರೀತಿಯ ದುರ್ಗತಿಯಾಗುತ್ತದೆ ಅಲ್ಲಿ. ಲಕ್ಕ 84 ಕಠಿಣ ತರಾಶಿ, बचन हमारा मान रे, जैसे लोह तार जंती में, तेरे ऐसे खेच प्राण रे, ऐसे खेच प्राण रे. जो संकट मेट देता है, शब्द हमारा मान रे, जो संकट मेट देता हम, शब्द हमारा मान रे. हरदम जाप जपो हरि हीरा, चलना आमद गानगे, चलना आमद गानरे. ಆ ಪರಮಾತ್ಮ ಇಷ್ಟೊಂದು ಸಕ್ಷಮರಾಗಿದ್ದಾರೆ. ಅವಳೇ ಈ ಕಲ್ಲು, ತೀರ್ಥ, ಪೃಥ್ವಿ ಎಲ್ಲವನ್ನು ರಚಿಸಿದ್ದಾರೆ. ನೀವು ತೀರ್ಥಗಳಲ್ಲಿ ಅಲೆಯುತ್ತೀರಿ, ಅವನು ರಚಿಸಿದ ಸೃಷ್ಟಿಯನ್ನು ಸರಿಯಾಗಿ ಅರಿಯುತ್ತಿಲ್ಲ. ಶುರಗರ ಸಾತಲ ಲೋಕ ಕುಸಾತಲ್, ರಚೆ ಜಮಿ ಅಸಮಾದರಿ. ಶುರಗರ ಸಾತಲ ಲೋಕ ಕುಸತ, रचे जमी आसमान रे. 14 तबके किए छन माही, सिर जिस से अरुवान रे, जिसने सिर जिस से अरुवान रे. ಅಂದ್ರೆ ಅವರು ಇಷ್ಟೊಂದು ಸಕ್ಷಮ ಭಗವಂತ. ಅವರು ಎಲ್ಲವನ್ನು, ಸ್ವರ್ಗ ಪಾತಾಳಗಳೆಲ್ಲವನ್ನು ಅವರೇ ರಚಿಸಿದ್ದಾರೆ. ಮತ್ತು ಈ 14 ಲೋಕಗಳನ್ನು ಒಂದೇ ಕ್ಷಣದಲ್ಲಿ ರಚಿಸಿಬಿಟ್ಟರು. ಅವರೇ ಚಂದ್ರ ಮತ್ತು ಸೂರ್ಯನನ್ನು ರಚಿಸಿದರು. ಅವರ ಭಕ್ತಿಯನ್ನು ಬಿಟ್ಟು ನೀನು ಅನ್ಯೋಪಾಸನೆ ಮಾಡುತ್ತಾ ಅಲೆಯುತ್ತಿರುವೆ, ನಾಶವಂತ ಭಗವಂತರದ್ದು. ಶುರಗರ ಶಾತನ ಲೋಕ ಕುಸಾತಲ್, ರಚೆ ಜಮಿ ಆಸಮಾನರೇ. 14 तबक किए छिन माही, सर्ज से अरुवान रे, जिसने सर्ज से अरुवान रे. निर्गुण नूर जहूर जुहारो, नरख परख परवान रे. गरीब दास निज नाम निरंतर, सतगुरु दीन्यादान रे, सतगुरु दीन्यादान रे. ಮಕ್ಕಳೇ,
ಇಷ್ಟೆಲ್ಲವನ್ನು ಕೇಳಿ ಧರಂದಾಸ ಇನ್ನಷ್ಟು ಕುಸಿದು ಬಿದ್ದ. ಆಮೇಲೆ ಅವನು ಯಾವ ಸಮಸ್ಯೆಯನ್ನು ತಂದಿದ್ದ, ಮೊದಲು ಅದನ್ನು ಪರಿಹರಿಸಬೇಕಿತ್ತು ಅವನಿಗೆ. ಆ ತಟ್ಟೆಯನ್ನು ಎತ್ತಿಕೊಂಡು ಭಗವಂತನ ಮುಂದೆ ಇಟ್ಟು ಬಿಟ್ಟ. ಗುರುದೇವರೇ, ಹೇ ಮಹಾರಾಜರೇ, ಭೋಜನ ಸ್ವೀಕರಿಸಿ, ಹಸಿವಾಗಿರಬೇಕು. ಪರಮಾತ್ಮ ಹೇಳಿದರು, ಬಾ ಧರಂದಾಸ, ಹಸಿವಂತೂ ಆಗಿದೆ ಸಹೋದರ, ಇಟ್ಟು ಬಿಡು, ತಿನ್ನುವೆ. ಧರಂದಾಸನು ಯೋಚಿಸಿದ, ಇವರಿಗೆ ನನ್ನ ಹೆಸರು ಹೇಗೆ ಗೊತ್ತು? ಆಮೇಲೆ ಯೋಚಿಸಿದ, ಹೋಗುತ್ತಿರುತ್ತೇನೆ ಭ್ರಮಣೆ ಮಾಡಲು, ಮತ್ತು ಧರ್ಮ ಕೂಡ ಯಜ್ಞವನ್ನು ಸಹ ಮಾಡುತ್ತಿರುತ್ತೇನೆ, ಆಗ ತಿಳಿದುಕೊಂಡಿರಬೇಕು. ತಟ್ಟೆ ಇಟ್ಟನು. ಪರಮಾತ್ಮ ತಮ್ಮ ಲೋಟದಿಂದ ಜಲ ತೆಗೆದುಕೊಂಡರು, ಮಂತ್ರದಂತೆ ಗುಡುಗುಣಿಸಿದರು, ಸಿಂಪಡಿಸಿದರು. ಇಡೀ ಭೋಜನ ಕೀಟಗಳಾಗಿ ಮಾರ್ಪಟ್ಟಿತ್ತು, ಇರುವೆಗಳಾಗಿ. ಹಾಗೂ ತಟ್ಟೆ ತುಂಬಿತು ಇರುವೆಗಳಿಂದ, ಮತ್ತು ಇರುವೆಗಳು ಬಾಯಿಯಲ್ಲಿ ಮೊಟ್ಟೆ ಇರಿಸಿದು. ಅರೆ ಧರಂದಾಸ, ನೀನು ಹೇಳುತ್ತಿದ್ದೆ ಜೀವ ಹಿಂಸೆಯನ್ನು ಮಾಡುವುದಿಲ್ಲವೆಂದು, ಕಟುಕರು ಕೂಡ ಏನೂ ಇಲ್ಲ ನಿನ್ನ ಮುಂದೆ. ಇಷ್ಟನ್ನು ಕೇಳಿ ಧರಂದಾಸನು ಗಾಬರಿಗೊಂಡನು, ಪಾದಗಳಿಗೆ ಎರಗಿ ಬಿಟ್ಟ. ಅದೇ ಸಮಯದಲ್ಲಿ ಜಿಂದಾ ಮಹಾತ್ಮನ ರೂಪವಾಯಿತು. ಚರಣಗಳಲ್ಲಿ ಬಿದ್ದು ಬಿಟ್ಟ. ಬಹಳ ಕೆಟ್ಟದಾಗಿ ಅಳುತ್ತಿದ್ದನೆ. ನನ್ನನ್ನು ಶರಣದಲ್ಲಿ ಪಡೆಯಿರಿದಾತ, ನನಗೆ ಇನ್ನಷ್ಟು ಜ್ಞಾನವನ್ನು ಹೇಳಿ, ನಾನು ಬಹಳ ಪಾಪಿಯಾಗಿದ್ದೇನೆ. ಪರಮಾತ್ಮ ಮತ್ತೆ ಅದನ್ನೇ ತಿಳಿಸುವುದಿತ್ತು. ಈ ಬ್ರಹ್ಮ ವಿಷ್ಣು ಮಹೇಶ ಮೂವರು ಸಾಯುತ್ತಾರೆ. ಇವಳ ತಾಯಿ ಹೀಗಿದ್ದಾಳೆ, ಧರ್ಮದಾಸಿಯೇ ಜಗಬೋರಾನ ಕೊಯೇ ನ ಜಾಣೆ ತದ್ ನಿರ್ಮಾಣ. ಬಹಳಷ್ಟು ತಿಳಿಸಿದರು ಧರಂದಾಸನಿಗೆ. ಏಕೆಂದ್ರೆ ಈ ಜ್ಞಾನವನ್ನು ಇಷ್ಟೊಂದು ಅಧಿಕ ಕುಟ್ಟಿ ತುಂಬಿದ್ದಾರೆ ಅಜ್ಞಾನವನ್ನು ನಮ್ಮಲ್ಲಿ. ಇದು ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ಆತ್ಮದಿಂದ. ಆದರೆ ಪರಮಾತ್ಮ ಕೂಡ ಪಕ್ಕ ಅಗಸರಾಗಿದ್ದಾರೆ, ತೊರೆಯಲಾರದೆ ಬಿಡುವುದಿಲ್ಲ. ಈಗ ನೋಡಿದರು ಇವನು ಹೀಗೆ ಒಪ್ಪುವುದಿಲ್ಲವೆಂದು. ಏನು ಹೇಳಿದ ಅಂದ್ರೆ, ಎಲ್ಲವನ್ನು ಕೇಳಿ ಮತ್ತೆ ಹೇಳಿದ ಮಾತನ್ನು ಕೇಳಿ, ತಿರುದೇವನ್ ಕಿ ಮಹಿಮಾ ಪಾರಂ ಯೇ ಹೈ ಸರ್ವನು ಕರ್ತಾರಂ सुन दिन दा क्यों बात सुनावे झूठी कहानी मैं सुनावे मैं ना मानूं बात तुम्हारी मैं सेवक हूँ विष्णुनाथ मुरारी ಶಂಕರ್ ಗೋಡಿ ಗಣೇಶ್ ಮನಾವು ಇಂತಿ ಸೇವಾ ಸದಾ ಪಲಾವು ಅಂತ ಹೇಳಿ ಈ ಕಾಲನು ಹೇಳಿದ ಒಳಗೆ ಬಂದು ಇಷ್ಟೊಂದೆಲ್ಲ ನೋಡಿದ ಮೇಲೆಯೂ ಅಸಂಬದ್ಧತೆಯನ್ನು ಬಿಡಲಿಲ್ಲ. ಒಪ್ಪಿಕೊಂಡಿದ್ದ. ಆದರೆ ತಿಳಿಯುತ್ತಿರಲಿಲ್ಲ, ಇಡೀ ಪ್ರಪಂಚ ಇಷ್ಟೆಲ್ಲ ಹಿಂದೂ ಸಂತ ಮಂಡಲೇಶ್ವರರೇನು ಮೂರ್ಖರಾಗಿದ್ದಾರ? ಯೋಚಿಸಿದ. ಇವನ ಮಾತುಗಳನ್ನು ಕೇಳಿ ನಾನು ನನ್ನ ಧರ್ಮಕರ್ಮ ಹಾಳು ಮಾಡಿಕೊಳ್ಳಬಾರದು. ಮನಸ್ಸಿನಲ್ಲಿ ಹೀಗಿತ್ತು, ಮೊದಲು ನಾನು ಬೇರೆ ಸಂತರ ಪರೀಕ್ಷೆ ಮಾಡುವೆ. ಪರಮಾತ್ಮನಂತೂ ತಿಳಿದಿದ್ದರು, ಎಲ್ಲವನ್ನು ಬಲ್ಲವರಾಗಿದ್ದರು, ಅಂತರ್ಧ್ಯಾನರಾದರು. ಒಮ್ಮೆಲೆ ಈಗ ಬೆವರು ಎಳೆಯಿತು ಧರ್ಮದಾಸನಂತೂ. ಈಗ ಯೋಚಿಸಿದ, ಇವರು ಎಂದಿಗೂ ಸಿಗುವುದಿಲ್ಲ. ಮೊದಲು ಅಂತರ್ಧ್ಯಾನರಾಗಿದ್ದರು, ಹಾಗೂ ಈಗ ಮತ್ತೆ ಆದರೂ ಹೇ ಭಗವಂತ, ಹೀಗೆ 5-6 ಸಲ ಆಘಾತ ನೀಡಿದರು ಆ ಮುಗ್ಧ ಆತ್ಮಕ್ಕೆ. ಅಷ್ಟೊಂದು ಮುಳುಗಿದ್ದ ಆ ಅಜ್ಞಾನದಲ್ಲಿ. ನೋಡಿದ, ನಿನ್ನದಂತೂ ಜೀವನ ನಾಶವಾಯಿತು. ಈಗೆಲ್ಲಿ ಹುಡುಕುವುದು ಇವರನ್ನು? ಅಯ್ಯಯ್ಯೋ, ಇದೇನು ಮಾಡಿಬಿಟ್ಟೆ. ತಾವಾರೋ ಮತ ಧರ್ಮ ನಿನಾಗರ್ ಕಹಾ ಗಯೇ ಮೇರೆ ಸುಖೇ ಸಾಗರ್ अधिक वियोग हुआ हमसे की जैसे निर्धन की लुट गई खेती. ನಾನಂತೂ ಹಾಳಾಗಿ ಬಿಟ್ಟೆ ಭಗವಂತ. गलत करे और मन में रोवे दसो दिशा को वो बनावे. हम जाने तुम देह स्वरूप हमारी बुद्धि अंधकरश मूर्पा. हम तो मानो स्वरूप तुम जाना सुन सतगुरु का किया पियाना. ಹೇ ಪರಮಾತ್ಮ, ನಾನಂತೂ ನಿಮ್ಮನ್ನು ಮನುಷ್ಯನೆಂದು ತಿಳಿದಿದ್ದೆ. ಇದನ್ನು ಹೇಳಿ ನೀವು ಎಲ್ಲಿಗೆ ಹೋದಿರಿ ಎಂದು ನಾನು ಅಲ್ಲಿಗೆ ಬರುವೆ. हम जाने तुम देह स्वरूप हमारी बुद्धि अंधकर रूपा. हम तो मानो स्वरूप तुम जाना सुन सतगुरु का किया पियाना. बेग मिलो कर हूँ अपभाता मैं नहीं जीवू सुनो विदाता. अगम ज्ञान ऐसा मोहे सुनाया मैं जीवू नहीं अमृत राया. तुम सतगुरु अमृत अधिकारी मैं नहीं जानी लीला थारी. तुम अविगत अविनाशी साही फिर मोह को बहन लो गुसाई. बंदी छोड़
कमर कसी धर्मदास को हो पूरब पंथ पयान, गरीबदास सरोवत चले बांधो गढ़ स्थान। परमात्मा जा पहुंचे धनी काशी अस्थाना, वो मन्नीरू के जर्जुन है ताना। ಮಕ್ಕಳೇ ಇಂದು ಇಷ್ಟೇ ಸಾಕು. ಪರಮಾತ್ಮ ನಿಮಗೆ ಮೋಕ್ಷ ನೀಡಲಿ, ಸದಾ ಸುಖಿಯಾಗಿಡಲಿ. ಸತ್ ಸಾಹೇಬ್.